ಆಯ ಅನ್ನೋ ಶಬ್ದಕ್ಕೆ ಸ್ತ್ರೀಯರ ಆಗಾರವನ್ನ, ಅವರ ಅಂತಃಪುರ, ಅವರಿರುವ ಜಾಗ, ಅದನ್ನು ರಕ್ಷಿಸುವವನು ಅಂತ ಅರ್ಥ ಹಲಾಯುಧ ಕೋಶದಲ್ಲಿದೆ. ಅದನ್ನ ಶಬ್ದಕಲ್ಪದ್ರುಮದಲ್ಲಿ ಉದ್ಧರಿಸ್ತಾರೆ. ಅದನ್ನ ವಿಲ್ಸನ್ ಇತರ ಡಿಕ್ಷನರಿಗಳಲ್ಲಿ ದ ಗಾರ್ಡ್ ಆಫ್ ವಿಮೆನ್ಸ್ ಅಪಾರ್ಟ್ಮೆಂಟ್ಸ್ ಅಂತ ಹೀಗೆ ವರ್ಣಿಸ್ತಾರೆ. ನಮಗೆ ಆಯ ಅಂದ್ರೆ ಇನ್ಕಮ್ ಅಂತ ಇದೆಲ್ಲ ಅರ್ಥ ಗೊತ್ತಿದೆ, ಆಯ ವ್ಯಯ ಹೀಗೆಲ್ಲ. ಇದೊಂದು ಆಯ ಅಂತ ಅನ್ನೋದು ಅಕಾರಾಂತವಾಗಿ ಪುಲ್ಲಿಂಗ ಶಬ್ದ. ಹೀಗೆ ರಾಜಸ್ತ್ರೀಯರ ವಾಸಗೃಹವನ್ನು ರಕ್ಷಿಸುವವನು, ಅಂತಃಪುರವನ್ನು ರಕ್ಷಿಸುವವನು, ರಾಜಸ್ತ್ರೀಯರದು ಅಂತನೇನಲ್ಲ, ಒಟ್ಟಾರೆ ಸ್ತ್ರೀಯರದು ಅಂತ ಇದೊಂದು ಅರ್ಥ ಹೆಚ್ಚು ಬಳಕೆಯಲ್ಲಿ ಇಲ್ಲದೆ ಇರೋದು ಅದರ ಕೋಶಗಳಲ್ಲಿದೆ. ನನಗನ್ನಿಸ್ತದೆ ಆಯಹ ಅಂತ ಪುಲ್ಲಿಂಗ ಆದಾಗ ಅದು ಸ್ತ್ರೀಲಿಂಗದಲ್ಲಿ ಆಯಾ ಅಂತ ಆಗ್ತದೆ. ಕನ್ನಡದಲ್ಲಿ ಕೂಡ ಈಗಾಗಲೇ ಆಯಾ ಅಂತ ಬಳಕೆಯಲ್ಲಿರೋದು ನಮಗೆ ಗೊತ್ತಿದೆ. ಆಯಾ ಅಂತ ಅನ್ನೋದಕ್ಕೆ ಎ ಫೀಮೇಲ್ ಸರ್ವೆಂಟ್ ಇನ್ ಚಾರ್ಜ್ ಆಫ್ ಚಿಲ್ಡ್ರನ್, ನೇಟಿವ್ ನರ್ಸ್ ಮೇಡ್ ಆರ್ ಲೇಡೀಸ್ ಮೇಡ್, ಆಯಾ ನರ್ಸ್ ಅಂತ ಹೀಗೆಲ್ಲ ಅದು ಪ್ರಯೋಗ ಇರೋದು ನಮ್ಗೆ ಕಂಡು ಬಂದಿದೆ. ಇಲ್ಲಿ ಫೀಮೇಲ್ ಸರ್ವೆಂಟ್, ಆಯಾ ಅಂದ್ರೆ ಫೀಮೇಲ್ ಸರ್ವೆಂಟ್, ಹೆಣ್ಣು ಸೇವಕಿ. ಹೆಣ್ಣು ಸೇವಕಿ ಅಂತ ಹೇಳಬೇಕಾಗಿಲ್ಲ, ಸೇವಕಿ. ಅವಳು ಮಕ್ಕಳನ್ನ ನೋಡ್ಕೊಳ್ಳಿಕ್ಕಾಗಿರುವಂಥವಳು ಆಯಾ. ಸ್ಕೂಲ್ನಲ್ಲಿ ಒಬ್ಳು ಆಯಾ ಇರ್ತಾಳೆ, ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾಳೆ, ಬಂದು ತಡೆದು ಬಿಡ್ತಾಳೆ, ಇದೆಲ್ಲ ಗೊತ್ತಿದೆ. ಮತ್ತು ಲೇಡೀಸ್ ಮೇಡ್ ಅಂತ ಕೂಡ ಅದಕ್ಕೆ ಅರ್ಥ ಇದೆ. ಆ ಲೇಡೀಸ್ ಮೇಡ್ ಅಂತ ಅನ್ನೋದಕ್ಕೆ ಎ ಫೀಮೇಲ್ ಸರ್ವೆಂಟ್ ಎಂಪ್ಲಾಯ್ಡ್ ಬೈ ಆನ್ ಅಪ್ಪರ್ ಕ್ಲಾಸ್ ವುಮೆನ್ ಟು ಅಟೆಂಡ್ ಟು ಹರ್ ಪರ್ಸನಲ್ ನೀಡ್ಸ್ ಹೀಗೆಲ್ಲ ಇದೆ. ಲೇಡೀಸ್ ಮೇಡ್ ಅಂತಲೂ ಹೇಳ್ತಾರೆ, ಬರೀ ಮೇಡ್ ಅಂತಲೂ ಹೇಳೋದು ಕಂಡು ಬರ್ತದೆ. ಹೀಗೆ ಆಯಾ ಅಂತ ಈಗ ಆಕಾರಾಂತವಾಗಿ ಕನ್ನಡದಲ್ಲಿ ಈಗಾಗಲೇ ಬಳಕೆಯಲ್ಲಿದೆ. ಅದು ಆಯಾ ಅಂಥೇಳಿ ಪುಲ್ಲಿಂಗದಲ್ಲೂ ನಾವು ಕನ್ನಡದಲ್ಲಿ ಬಳಕೆ ಮಾಡಬಹುದು. ಆಯಾ ಬಂದನು, ಆಯಾ ಬಂದಳು, ಹೀಗೆಲ್ಲ ಸೇವಕ ಸೇವಕಿ ಅನ್ನೋ ಅರ್ಥದಲ್ಲಿ. ಮತ್ತೆ ಇಂಗ್ಲಿಷ್ ಸಂಸ್ಕೃತದಲ್ಲಿ ಈಗಾಗಲೇ ಆಯಹ ಅಂತಿದೆ, ಅದಕ್ಕೆ ನನಗೆ ಪ್ರಯೋಗಗಳು ಕಾಣಿಸಿಲ್ಲ. ಸೇವಕ ಅನ್ನೋ ಅರ್ಥದಲ್ಲಿ ಸ್ತ್ರೀಯರ ಅಂತಃಪುರವನ್ನು ರಕ್ಷಿಸುವ ವ್ಯಕ್ತಿ ಅನ್ನೋ ಅರ್ಥದಲ್ಲಿ ಪ್ರಯೋಗ ಕಾಣಿಸಿಲ್ಲ. ಆದರೆ ಹಲಾಯುಧ ಕೋಶದಲ್ಲಿ ಮತ್ತೆ ಅದಕ್ಕನುಸಾರವಾಗಿ ಶಬ್ದ ಕಲ್ಪದ್ರುಮದಲ್ಲಿ ಅದನ್ನು ಉದ್ಧರಿಸಿದ್ದಾರೆ. ಮತ್ತೆ ಅದುವೇ ಆಯಾ ಅಂತ ಸ್ತ್ರೀಲಿಂಗದಲ್ಲಿಯೂ ಕೂಡ ಆಗಬಹುದು, ಸಂಸ್ಕೃತದಲ್ಲಿಯೂ ಅದನ್ನು ಬಳಕೆಗೆ ತರಬಹುದು. ಇದೊಂದು ವಿಚಿತ್ರ. ಆಯಾ ಅಂತೇಳಿ ಸಂಸ್ಕೃತದಲ್ಲಿದೆ, ಆಯಾ ಅಂತ ಸಂಸ್ಕೃತದಲ್ಲಿ ಕಾಣಿಸೋದಿಲ್ಲ, ಕಂಡಿಲ್ಲ ಅಷ್ಟೇ. ಆಯಾ ಅಂತ ಕನ್ನಡದಲ್ಲಿದೆ, ಆಯಾ ಅಂತ ಪುಲ್ಲಿಂಗದಲ್ಲಿ ಕನ್ನಡದಲ್ಲಿ ಕಾಣಿಸೋದಿಲ್ಲ. ಇದೊಂದು ವಿಚಿತ್ರವಾದಂತಹ ಶಬ್ದ, ನಾವು ಬಳಕೆಗೆ ತರಬಹುದಾದದ್ದು.